ಇವತ್ತು 1 ಗಂಟೆಗಳ ಕಾಲ ನಿಮಗೆ ತರಬೇತಿ ಶಿಬಿರ ಇದು ಸ್ವಯಂ ರಕ್ಷಣೆ ಬಗ್ಗೆ. ನಿಮಗೆ ಏನು ಅನಿಸುತ್ತಾ ಇದ್ರ ಬಗ್ಗೆ? ನಮಗೆ ನಮ್ಮ ಹತ್ರನೇ ವೆಪನ್ಸ್ ಇದೆ ಅಂತ ಗೊತ್ತಿರಲಿಲ್ಲ. ಮತ್ತು ಯಾರು ಬಂದಾಗ ನಾವು ಶಾಕಲ್ಲಿ ಅವನ್ನ ನೋಡಿಕೊಂಡು ಮೈನಲ್ಲಿ ಹಲವಾರು ಪ್ರಶ್ನೆ ಬರ್ತಿತ್ತು. ಏನು ಮಾಡಬೇಕಂತ ಗೊತ್ತಾಗ್ತಿದ್ದಿಲ್ಲ. ನಮ್ಗೆ ಉಳಿದಿರೋದು 1 ಸೆಕೆಂಡು. ಅದನ್ನು ನಮ್ಮನ್ನ ಹೇಗೆ ರಕ್ಷಿಸ್ಕೋಬೇಕು ಅಂತ ಹೇಳ್ಕೊಟ್ರು. ಅದು ತುಂಬ ಯೂಸ್ ಆಯಿತು. ಮತ್ತು ನಾವು ಹಾಕಿರೋ ID ಕಾರ್ಡಿಂದ ಇಷ್ಟೊಂದು ಉಪಯೋಗ ಇದೆ ಅಂತ ಗೊತ್ತಿರಲಿಲ್ಲ. ಉಪಯೋಗ ಆಯ್ತಾ? ನಿರ್ಭಯ ವಿದ್ಯಾರ್ಥಿನಿ, ನಿರ್ಭಯ ವಿದ್ಯಾರ್ಥಿನಿ, ಧೈರ್ಯದ ಜ್ಯೋತಿ ನಾವು, ಸ್ವಾಭಿಮಾನದ ಶಕ್ತಿ ನಾವು. ಜಿಕೆ ರಾಯಲ್ ಫೌಂಡೇಶನ್ ಜೊತೆ ಸುರಕ್ಷಿತ ಸಮಾಜ ಕಟ್ಟುವೆವು. ಭಯವಿಲ್ಲ ಭಯವಿಲ್ಲ, ಅನ್ಯಾಯಕ್ಕೆ ತಲೆಬಾಗುವುದಿಲ್ಲ. ಸೋಲಿಲ್ಲ ಸೋಲಿಲ್ಲ, ಸತ್ಯದ ಹಾದಿ ಬಿಡುವುದಿಲ್ಲ. ಹೆಣ್ಣು ಗಂಡು ಸಮಾನವೆಂದು ಗೌರವದಿಂದ ಬದುಕುವೆವು. ಸ್ವಯಂ ರಕ್ಷಣೆ ನಮ್ಮ ಹಕ್ಕು, ಧೈರ್ಯದಿಂದ ಮುನ್ನಡೆಯುವೆವು. ಶಿಕ್ಷಣ ನಮ್ಮ ಬೆಳಕಾಗಿದೆ, ಶಿಸ್ತು ನಮ್ಮ ಹೆಮ್ಮೆಯಾಗಿದೆ. ಭಾರತ ಮಾತೆಯ ಮಕ್ಕಳಾಗಿ ವಿಜಯದ ಧ್ವಜ ಹಾರಿಸುವೆವು. ನಿರ್ಭಯ ವಿದ್ಯಾರ್ಥಿನಿ, ನಿರ್ಭಯ ವಿದ್ಯಾರ್ಥಿ, ನಿರ್ಭಯ ವಿದ್ಯಾರ್ಥಿನಿ, ನಿರ್ಭಯ ವಿದ್ಯಾರ್ಥಿ. ಧೈರ್ಯದ ಜ್ಯೋತಿ ನಾವು, ಸ್ವಾಭಿಮಾನದ ಶಕ್ತಿ ನಾವು. ಜಿಕೆ ರಾಯಲ್ ಫೌಂಡೇಶನ್ ಜೊತೆ ಹೊಸ ಇತಿಹಾಸ ಬರೆಯುವೆವು. ನನ್ನ ಹೆಸರು ಸ್ಫೂರ್ತಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸಹಕಾರಿ ವಿದ್ಯಾಕೇಂದ್ರ ಪದ್ಮನಾಭರ ಪ್ರೌಢಶಾಲೆ. ಇವತ್ತು ಗಿರಿಜಾ ಮ್ಯಾಮ್ ಅವರು ಬಂದು ಜಿಕೆ ರಾಯಲ್ ಫೌಂಡೇಶನ್ ಇಂದ ಬಂದು ನಮಗೆ ರೋಡಲ್ಲಿ ಹೇಗೆ ಓಡಾಡ್ಬೋದು, ಯಾರಿಂದ ಅಪಾಯವನ್ನು ನಾವು ರಕ್ಷಿಸ್ಕೋಬೋದು, ನಮ್ಮಲ್ಲೇ ನಮ್ಮ ವೆಪನ್ ಇದೆ ಅಂತ ಮ್ಯಾಮ್ ಹೇಳ್ಕೊಟ್ರು. ಮ್ಯಾಮ್ ತುಂಬ ಥ್ಯಾಂಕ್ಸ್ ಮ್ಯಾಮ್. ಶುಭೋದಯಗಳು. ನನ್ನ ಹೆಸರು ಅಮೃತ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶಾಲೆಯ ಹೆಸರು ಸಹಕಾರಿ ವಿದ್ಯಾಕೇಂದ್ರ ಪ್ರೌಢಶಾಲೆ. ಇವತ್ತು ನಮಗೆ 10:30 ಬಂದ್ಬಿಟ್ಟು ಗಿರಿಜಾ ಮ್ಯಾಮ್ ಅನ್ನೋರು ಬಂದ್ಬಿಟ್ಟು ನಾವು ರೋಡಲ್ಲಿ ಹೆಂಗೆ ಓಡಾಡಬೇಕು ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ. ನಮ್ಗೆ ತುಂಬ ಭಯ ಆಗ್ತಿತ್ತು. ನಮ್ಮ ಹತ್ರನೇ ಯಾವುದು ನಮ್ಮ ಕೈಯೇ ನಮ್ಗೆ ಆ ಥರ ಶಾಸ್ತ್ರ ಆಗುತ್ತೆ ಅಂತ ಹೇಳ್ಕೊಟ್ಟಿದ್ದಾರೆ. ಬ್ಯಾಗು, ಲಂಚ್ ಬ್ಯಾಗು ಮತ್ತು ಆ ಥರದ್ದೆಲ್ಲ ಹೇಳ್ಕೊಟ್ಟಿದ್ದಾರೆ. ಸ್ಯಾರಿಲಿ ಮತ್ತು ಚೂಡಿದಾರಲ್ಲಿ ಹೆಂಗೆ ಓಡಾಡಬೇಕು. ಮೌನವಲ್ಲ ಮಾತು ನಮ್ಮ ಹಕ್ಕು, ಅನ್ಯಾಯದ ಮುಂದೆ ತಲೆ ಬಾಗದೆ ಸತ್ಯದ ದಾರಿಯಲ್ಲಿ ಹೆಜ್ಜೆ ಇಡು. ಸುರಕ್ಷತೆಯ ಅರಿವು ಬೆಳಗಿದಾಗ ಆತ್ಮವಿಶ್ವಾಸದ ದೀಪ ಹೊಳೆಯುತ್ತದೆ. ಒಂದು ಕರೆ, ಒಂದು ಮಾಹಿತಿ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ. ನನಗೆ ಇವ್ರು ಬಂದು ಹೇಳ್ಕೊಟ್ಟಿರೋದ್ರಿಂದ ನನಗೆ ಯಾರು ಒಬ್ಬಳು ಹೋಗಬೇಕಾದ್ರೆ ಅಥವಾ ಏನಾದ್ರು ನನಗೆ ಅಪಾಯ ಬಂತು ಅಂದರೆ ಈ ಥರ ಮಾಡ್ಕೋಬೋದು, ಈ ಟಿಪ್ಸ್ಗಳಿಂದ ಮಾಡ್ಕೋಬೋದು ಅಂತ ಗೊತ್ತಾಯಿತು. ತುಂಬ ಸಹಾಯ ಆಗುತ್ತೆ. ನಮಸ್ಕಾರ, ನನ್ನ ಹೆಸರು ದೀಪ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸಹಕಾರಿ ವಿದ್ಯಾಕೇಂದ್ರ ಪ್ರೌಢಶಾಲೆ ಪದ್ಮನಾಭನಗರ. ನಮ್ಮ ಶಾಲೆಗೆ ಜಿಕೆ ರಾಯಲ್ ಫೌಂಡೇಶನ್ ಅವರಿಂದ ಬಂದಿದ್ದ ಅಕ್ಕ ನಮಗೆ ತುಂಬ ಹೆಲ್ಪ್ ಆಗೋ ಥರ ಹೇಳ್ಕೊಟ್ಟಿದ್ದಾರೆ. ಹಾಗೆ ಅಪರಿಚಿತರು ಹೇಗೆ ಬರುತ್ತಾರೆ ಅಂತ ನಮಗೆ ಗೊತ್ತಿರಲ್ಲ. ಅದು ರೋಡಲ್ಲಿ ಹೋಗ್ಬೇಕಾದ್ರೆ ನಾವು ಯಾವ ಥರ ಸೇಫ್ ಆಗಿರಬೇಕು, ನಮ್ಮ ಹತ್ರನೇ ವೆಪನ್ ಇರುತ್ತೆ ಅಂತ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ಥ್ಯಾಂಕ್ ಯು ಅಕ್ಕ. ಶಕ್ತಿ ನಮ್ಮೊಳಗಿದೆ, ವೀರರ ರಕ್ತ ನಮ್ಮೊಳಗಿದೆ. ಅನ್ಯಾಯ ಕಂಡರೆ ಮೌಲವಿಲ್ಲ, ನ್ಯಾಯಕ್ಕಾಗಿ ಹೋರಾಟವೇ ನಮ್ಮ ದಾರಿ. ಆತ್ಮವಿಶ್ವಾಸ ಆಯುಧವಾಗಿ, ಧೈರ್ಯವನ್ನೇ ಕವಚವಾಗಿ, ಒಗ್ಗಟ್ಟಿನಿಂದ ಹೆಜ್ಜೆ ಹಾಕಿ ಹೊಸ ಭಾರತ ಕಟ್ಟುವೆವು. ಜಿಕೆ ರಾಯಲ್ ಫೌಂಡೇಶನ್ ಸೇವೆಯೇ ನಮ್ಮ ಸಂಕಲ್ಪ. ನಿರ್ಭಯ ವಿದ್ಯಾರ್ಥಿಗಳಾಗಿ ಬೆಳಗಿಸೋಣ ಈ ಭುವನ. ಭಾರತ ಮಾತೆಗೆ ಜಯ, ನಿರ್ಭಯ ವಿದ್ಯಾರ್ಥಿಗೆ ಜಯ, ಸ್ವಯಂ ರಕ್ಷಣೆಗೆ ಜಯ, ನಿರ್ಭಯ ವಿದ್ಯಾರ್ಥಿಗೆ ಜಯ. ಭಾರತ ಮಾತೆಗೆ ಜಯ, ನಿರ್ಭಯ
ಜಯ